ಭಾರತ ಸಾಮಾನ್ಯ ಜ್ಞಾನ ಕ್ವಿಜ್ಗೆ ಸ್ವಾಗತ. ನಿಮ್ಮ ಭಾರತ ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸಲು ಸಿದ್ಧರಾಗಿ. ಕ್ವಿಜ್ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಮುಂಬೈ, ನವದೆಹಲಿ, ಚೆನ್ನೈ, ಕೋಲ್ಕತ್ತಾ. ಸರಿಯಾದ ಉತ್ತರ ನವದೆಹಲಿ. ನವದೆಹಲಿ ಭಾರತದ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಆಯ್ಕೆಗಳು ಇವು: 2, 3, 4, 5. ಉತ್ತರ 3. ಕೇಸರಿ, ಬಿಳಿ ಮತ್ತು ಹಸಿರು ಎಂಬ 3 ಬಣ್ಣಗಳು ರಾಷ್ಟ್ರಧ್ವಜದಲ್ಲಿವೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆನೆ, ಸಿಂಹ, ರಾಯಲ್ ಬೆಂಗಾಲ್ ಹುಲಿ, ಚಿರತೆ. ರಾಯಲ್ ಬೆಂಗಾಲ್ ಹುಲಿ. ರಾಯಲ್ ಬೆಂಗಾಲ್ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಈಗ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಯ್ಕೆಗಳು ಇವು: ನವಿಲು, ಗಿಳಿ, ಹಂಸ, ಪಾರಿವಾಳ. ಉತ್ತರ ನವಿಲು. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಉತ್ತರದ ಆಯ್ಕೆಗಳು: ಗುಲಾಬಿ, ಕಮಲ, ಮಲ್ಲಿಗೆ, ಸೂರ್ಯಕಾಂತಿ. ಸರಿಯಾದ ಉತ್ತರ ಕಮಲ. ಕಮಲ ಭಾರತದ ರಾಷ್ಟ್ರೀಯ ಹೂವಾಗಿದೆ. ಭಾರತದ ರಾಷ್ಟ್ರೀಯ ಮರ ಯಾವುದು? ತೆಂಗಿನ ಮರ, ಆಲದ ಮರ, ಬೇವಿನ ಮರ, ಮಾವಿನ ಮರ. ಆಲದ ಮರ. ಆಲದ ಮರ ಭಾರತದ ರಾಷ್ಟ್ರೀಯ ಮರವಾಗಿದೆ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಬಾಳೆಹಣ್ಣು, ಸೇಬು, ಮಾವಿನ ಹಣ್ಣು, ಕಿತ್ತಳೆ. ಮಾವಿನ ಹಣ್ಣು. ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣಾಗಿದೆ. ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ, ಯಮುನಾ, ಗೋದಾವರಿ, ಕಾವೇರಿ. ಗಂಗಾ. ಗಂಗಾ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಮೊಸಳೆ, ಗಂಗಾ ನದಿ ಡಾಲ್ಫಿನ್, ಆಮೆ, ನೀಲಿ ತಿಮಿಂಗಿಲ. ಗಂಗಾ ನದಿ ಡಾಲ್ಫಿನ್. ಗಂಗಾ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. ಭಾರತದ ರಾಷ್ಟ್ರಗೀತೆ ಯಾವುದು? ವಂದೇ ಮಾತರಂ, ಜನ ಗಣ ಮನ, ಸಾರೆ ಜಹಾನ್ ಸೆ ಅಚ್ಚಾ, ಜೈ ಹಿಂದ್. ಜನ ಗಣ ಮನ. ಜನ ಗಣ ಮನ ಭಾರತದ ರಾಷ್ಟ್ರಗೀತೆಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಜನ ಗಣ ಮನವನ್ನು ರಚಿಸಿದವರು ಯಾರು? ನಿಮ್ಮ ಆಯ್ಕೆಗಳು: ರವೀಂದ್ರನಾಥ ಟ್ಯಾಗೋರ್, ಬಂಕಿಮಚಂದ್ರ ಚಟರ್ಜಿ, ಮಹಾತ್ಮ ಗಾಂಧಿ, ಸುಬ್ರಹ್ಮಣ್ಯ ಭಾರತಿ. ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್. ರವೀಂದ್ರನಾಥ ಟ್ಯಾಗೋರ್ ಜನ ಗಣ ಮನವನ್ನು ರಚಿಸಿದರು. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಜನ ಗಣ ಮನ, ವಂದೇ ಮಾತರಂ, ಜೈ ಜವಾನ್ ಜೈ ಕಿಸಾನ್, ಏ ಮೇರೆ ವತನ್ ಕೆ ಲೋಗೋ. ವಂದೇ ಮಾತರಂ. ವಂದೇ ಮಾತರಂ ಭಾರತದ ರಾಷ್ಟ್ರೀಯ ಗೀತೆಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ವಂದೇ ಮಾತರಂ ರಚಿಸಿದವರು ಯಾರು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ರವೀಂದ್ರನಾಥ ಟ್ಯಾಗೋರ್, ಬಂಕಿಮಚಂದ್ರ ಚಟರ್ಜಿ, ಸರೋಜಿನಿ ನಾಯ್ಡು, ಜವಾಹರಲಾಲ್ ನೆಹರು. ಸರಿಯಾದ ಉತ್ತರ ಬಂಕಿಮಚಂದ್ರ ಚಟರ್ಜಿ. ಬಂಕಿಮಚಂದ್ರ ಚಟರ್ಜಿ ವಂದೇ ಮಾತರಂ ರಚಿಸಿದರು. ಈಗ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯ ಯಾವುದು? ನಿಮ್ಮ ಆಯ್ಕೆಗಳು: ಜೈ ಹಿಂದ್, ಸತ್ಯಮೇವ ಜಯತೆ, ವಂದೇ ಮಾತರಂ, ಇನ್ಕ್ವಿಲಾಬ್ ಜಿಂದಾಬಾದ್. ಮತ್ತು ಸರಿಯಾದ ಉತ್ತರ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾಗಿದೆ.
ಭಾರತದ ರಾಷ್ಟ್ರೀಯ ಲಾಂಛನವನ್ನು ಯಾವ ಸ್ಥಳದ ಅಶೋಕ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ? ಸಾರನಾಥ, ಸಾಂಚಿ, ದೆಹಲಿ, ಪಾಟ್ನಾ. ಸಾರನಾಥ. ಸಾರನಾಥದ ಅಶೋಕ ಸಿಂಹಸ್ತಂಭವನ್ನು ರಾಷ್ಟ್ರೀಯ ಲಾಂಛನವಾಗಿ ಸ್ವೀಕರಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ? ಆಯ್ಕೆಗಳು ಇವು: 12, 18, 24, 32. ಉತ್ತರ 24. ಅಶೋಕ ಚಕ್ರದಲ್ಲಿ 24 ಕಡ್ಡಿಗಳಿವೆ. ಭಾರತದ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 26, ಆಗಸ್ಟ್ 15, ಅಕ್ಟೋಬರ್ 2, ನವೆಂಬರ್ 14. ಆಗಸ್ಟ್ 15. ಭಾರತದ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. ಈಗ ಮುಂದಿನ ಪ್ರಶ್ನೆ, ಭಾರತದ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರದ ಆಯ್ಕೆಗಳು: ಜನವರಿ 26, ಆಗಸ್ಟ್ 15, ಅಕ್ಟೋಬರ್ 2, ನವೆಂಬರ್ 26. ಸರಿಯಾದ ಉತ್ತರ ಜನವರಿ 26. ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. ಗಾಂಧಿ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 5, ಅಕ್ಟೋಬರ್ 2, ನವೆಂಬರ್ 14, ಜನವರಿ 30. ಅಕ್ಟೋಬರ್ 2. ಮಹಾತ್ಮ ಗಾಂಧಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 26, ಜನವರಿ 26, ಆಗಸ್ಟ್ 15, ಡಿಸೆಂಬರ್ 10. ನವೆಂಬರ್ 26. ಭಾರತದಲ್ಲಿ ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. ಭಾರತದಲ್ಲಿ ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 14, ಸೆಪ್ಟೆಂಬರ್ 5, ಜನವರಿ 12, ಅಕ್ಟೋಬರ್ 2. ನವೆಂಬರ್ 14. ಜವಾಹರಲಾಲ್ ನೆಹರು ಅವರ ಜನ್ಮದಿನವಾದ ನವೆಂಬರ್ 14ರಂದು ಮಕ್ಕಳ ದಿನ ಆಚರಿಸಲಾಗುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದಲ್ಲಿ ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಸೆಪ್ಟೆಂಬರ್ 5, ನವೆಂಬರ್ 14, ಜನವರಿ 26, ಆಗಸ್ಟ್ 15. ಸರಿಯಾದ ಉತ್ತರ ಸೆಪ್ಟೆಂಬರ್ 5. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನ ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 23. ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ನಿಮ್ಮ ಆಯ್ಕೆಗಳು: ಆಗಸ್ಟ್ 15, 1947, ಜನವರಿ 26, 1950, ನವೆಂಬರ್ 26, 1949, ಅಕ್ಟೋಬರ್ 2, 1950. ಸರಿಯಾದ ಉತ್ತರ ಜನವರಿ 26, 1950. ಭಾರತೀಯ ಸಂವಿಧಾನ 1950ರ ಜನವರಿ 26ರಂದು ಜಾರಿಗೆ ಬಂತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ನಿಮ್ಮ ಆಯ್ಕೆಗಳು: ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್, ಜವಾಹರಲಾಲ್ ನೆಹರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಉತ್ತರದ ಆಯ್ಕೆಗಳು: ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಮುಂದಿನ ಪ್ರಶ್ನೆ. ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಬಾಲ ಗಂಗಾಧರ ತಿಲಕ್, ಭಗತ್ ಸಿಂಗ್.
ಮತ್ತು ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯವರನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಡಾಕ್ಟರ್ ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು. ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂಸತ್ತಿನ 2 ಸದನಗಳು ಯಾವುವು? ಉತ್ತರದ ಆಯ್ಕೆಗಳು: ಲೋಕಸಭೆ ಮತ್ತು ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಲೋಕಸಭೆ ಮತ್ತು ವಿಧಾನಸಭೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್. ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ. ಭಾರತದ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಎಂಬ 2 ಸದನಗಳನ್ನು ಹೊಂದಿದೆ. ಭಾರತದ ಸಂಸತ್ತಿನ ಕೆಳಸದನ ಯಾವುದು? ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಲೋಕಸಭೆ. ಲೋಕಸಭೆ ಭಾರತದ ಸಂಸತ್ತಿನ ಕೆಳಸದನವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಸಂಸತ್ತಿನ ಮೇಲ್ಸದನ ಯಾವುದು? ಆಯ್ಕೆಗಳು ಇವು: ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಗ್ರಾಮಸಭೆ. ಸರಿಯಾದ ಉತ್ತರ ರಾಜ್ಯಸಭೆ. ರಾಜ್ಯಸಭೆ ಭಾರತದ ಸಂಸತ್ತಿನ ಮೇಲ್ಸದನವಾಗಿದೆ. ಭಾರತದ ರಾಷ್ಟ್ರದ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯ ನ್ಯಾಯಮೂರ್ತಿ, ಲೋಕಸಭಾಧ್ಯಕ್ಷರು. ರಾಷ್ಟ್ರಪತಿ. ರಾಷ್ಟ್ರಪತಿ ಭಾರತದ ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು. ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ಮುಂಬೈ, ನವದೆಹಲಿ, ಕೋಲ್ಕತ್ತಾ, ಚೆನ್ನೈ. ಸರಿಯಾದ ಉತ್ತರ ನವದೆಹಲಿ. ಭಾರತದ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯಲ್ಲಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದಲ್ಲಿ ಚುನಾವಣೆಗಳನ್ನು ನಡೆಸುವ ಸಂಸ್ಥೆ ಯಾವುದು? ಉತ್ತರದ ಆಯ್ಕೆಗಳು: ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಯುಪಿಎಸ್ಸಿ, ನೀತಿ ಆಯೋಗ. ಉತ್ತರ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸುತ್ತದೆ. ಭಾರತದ ಕರೆನ್ಸಿ ಯಾವುದು? ಡಾಲರ್, ರೂಪಾಯಿ, ಯೂರೋ, ಯೆನ್. ರೂಪಾಯಿ. ರೂಪಾಯಿ ಭಾರತದ ಕರೆನ್ಸಿಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದ ಆಧಾರದಲ್ಲಿ. ಆಯ್ಕೆಗಳು: ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಸರಿಯಾದ ಉತ್ತರ ರಾಜಸ್ಥಾನ. ವಿಸ್ತೀರ್ಣದ ಆಧಾರದಲ್ಲಿ ರಾಜಸ್ಥಾನ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣದ ಆಧಾರದಲ್ಲಿ. ಗೋವಾ, ಸಿಕ್ಕಿಂ, ತ್ರಿಪುರ, ಮಣಿಪುರ. ಗೋವಾ. ವಿಸ್ತೀರ್ಣದ ಆಧಾರದಲ್ಲಿ ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯವಾಗಿದೆ. ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, ರಾಮೇಶ್ವರಂ, ಕೊಚ್ಚಿ. ಕನ್ಯಾಕುಮಾರಿ. ಕನ್ಯಾಕುಮಾರಿ ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುದಿಯಾಗಿದೆ. ಈಗ ಮುಂದಿನ ಪ್ರಶ್ನೆ. ಭಾರತದ ಸಂಪೂರ್ಣ ಭೂಪ್ರದೇಶದ ದಕ್ಷಿಣ ತುದಿ ಯಾವುದು?
ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಕನ್ಯಾಕುಮಾರಿ, ಇಂದಿರಾ ಪಾಯಿಂಟ್, ಮಿನಿಕಾಯ್, ಲಕ್ಷದ್ವೀಪ. ಉತ್ತರ ಇಂದಿರಾ ಪಾಯಿಂಟ್. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿಯಾಗಿದೆ. ಈಗ ಮುಂದಿನ ಪ್ರಶ್ನೆ. ಭಾರತದ ಉತ್ತರ ಭಾಗದಲ್ಲಿ ಯಾವ ಪರ್ವತ ಶ್ರೇಣಿ ಇದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಅರಾವಳಿ, ಹಿಮಾಲಯ, ವಿಂಧ್ಯ, ಸಾತ್ಪುರ. ಮತ್ತು ಸರಿಯಾದ ಉತ್ತರ ಹಿಮಾಲಯ. ಹಿಮಾಲಯ ಪರ್ವತ ಶ್ರೇಣಿ ಭಾರತದ ಉತ್ತರ ಭಾಗದಲ್ಲಿದೆ. ಪ್ರಶ್ನೆ ಸಂಖ್ಯೆ 42. ಭಾರತದ ಪಶ್ಚಿಮ ಭಾಗದಲ್ಲಿರುವ ಸಮುದ್ರ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಕೆಂಪು ಸಮುದ್ರ, ಕಪ್ಪು ಸಮುದ್ರ. ಮತ್ತು ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಭಾರತದ ಪಶ್ಚಿಮ ಕರಾವಳಿಗೆ ಅರಬ್ಬಿ ಸಮುದ್ರ ಹೊಂದಿಕೊಂಡಿದೆ. ಭಾರತದ ಪೂರ್ವ ಭಾಗದಲ್ಲಿರುವ ಜಲಭಾಗ ಯಾವುದು? ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಮೆಡಿಟರೇನಿಯನ್ ಸಮುದ್ರ. ಬಂಗಾಳ ಕೊಲ್ಲಿ. ಭಾರತದ ಪೂರ್ವ ಕರಾವಳಿಗೆ ಬಂಗಾಳ ಕೊಲ್ಲಿ ಹೊಂದಿಕೊಂಡಿದೆ. ಭಾರತದ ದಕ್ಷಿಣ ಭಾಗದಲ್ಲಿರುವ ಮಹಾಸಾಗರ ಯಾವುದು? ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ಹಿಂದೂ ಮಹಾಸಾಗರ. ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಗಂಗಾ, ಗೋದಾವರಿ, ಕೃಷ್ಣ, ನರ್ಮದಾ. ಸರಿಯಾದ ಉತ್ತರ ಗಂಗಾ. ಭಾರತದಲ್ಲಿ ಹರಿಯುವ ನದಿಗಳಲ್ಲಿ ಗಂಗಾ ಅತಿ ಉದ್ದವಾದ ನದಿಯಾಗಿದೆ. ಮುಂದಿನ ಪ್ರಶ್ನೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಯ್ಕೆಗಳು: ಕಾವೇರಿ, ಕೃಷ್ಣ, ಗೋದಾವರಿ, ತುಂಗಭದ್ರಾ. ಸರಿಯಾದ ಉತ್ತರ ಗೋದಾವರಿ. ಗೋದಾವರಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಈಗ ಮುಂದಿನ ಪ್ರಶ್ನೆ. ಯಮುನಾ ನದಿ ಎಲ್ಲಿಂದ ಉಗಮಿಸುತ್ತದೆ? ಆಯ್ಕೆಗಳು ಇವು: ಗಂಗೋತ್ರಿ, ಯಮುನೋತ್ರಿ, ತಲಕಾವೇರಿ, ಅಮರಕಂಟಕ. ಸರಿಯಾದ ಉತ್ತರ ಯಮುನೋತ್ರಿ. ಯಮುನಾ ನದಿ ಯಮುನೋತ್ರಿಯಿಂದ ಉಗಮಿಸುತ್ತದೆ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ, ಗಂಗೋತ್ರಿ, ಮಹಾಬಲೇಶ್ವರ, ಅಮರಕಂಟಕ. ತಲಕಾವೇರಿ. ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ನರ್ಮದಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ? ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ. ಅರಬ್ಬಿ ಸಮುದ್ರ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹಿರಾಕುಡ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಉತ್ತರದ ಆಯ್ಕೆಗಳು: ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸರಿಯಾದ ಉತ್ತರ ಮಹಾನದಿ. ಹಿರಾಕುಡ್ ಅಣೆಕಟ್ಟು ಮಹಾನದಿ ಮೇಲೆ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಗಂಗಾ, ಸಟ್ಲೆಜ್, ಯಮುನಾ, ರಾವಿ. ಸರಿಯಾದ ಉತ್ತರ ಸಟ್ಲೆಜ್. ಭಾಕ್ರಾ ನಂಗಲ್ ಅಣೆಕಟ್ಟು ಸಟ್ಲೆಜ್ ನದಿಯ ಮೇಲೆ ಇದೆ. ಈಗ ಮುಂದಿನ ಪ್ರಶ್ನೆ. ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಆಯ್ಕೆಗಳು ಇವು: ಥಾರ್ ಮರುಭೂಮಿ, ಸಹಾರಾ ಮರುಭೂಮಿ, ಗೋಬಿ ಮರುಭೂಮಿ, ಕಲಹಾರಿ ಮರುಭೂಮಿ. ಸರಿಯಾದ ಉತ್ತರ ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಭಾರತದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ,
ಅರಾವಳಿ, ಸಹ್ಯಾದ್ರಿ, ನೀಲಗಿರಿ. ಅರಾವಳಿ. ಅರಾವಳಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ. ಪಶ್ಚಿಮ ಘಟ್ಟಗಳ ಮತ್ತೊಂದು ಹೆಸರು ಯಾವುದು? ಸಹ್ಯಾದ್ರಿ, ಅರಾವಳಿ, ವಿಂಧ್ಯ, ಸಾತ್ಪುರ. ಸಹ್ಯಾದ್ರಿ. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ಸುಂದರಬನ್ಸ್ ಯಾವ ರಾಜ್ಯದಲ್ಲಿದೆ? ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ. ಪಶ್ಚಿಮ ಬಂಗಾಳ. ಸುಂದರಬನ್ಸ್ ಪಶ್ಚಿಮ ಬಂಗಾಳದಲ್ಲಿದೆ. ಮುಂದಿನ ಪ್ರಶ್ನೆ, ಚಿಲಿಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಒಡಿಶಾ, ಕೇರಳ, ರಾಜಸ್ಥಾನ, ಮಣಿಪುರ. ಉತ್ತರ ಒಡಿಶಾ. ಚಿಲಿಕಾ ಸರೋವರ ಒಡಿಶಾದಲ್ಲಿದೆ. ಲೋಕ್ತಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಮಣಿಪುರ, ಮಿಜೋರಾಂ, ಅಸ್ಸಾಂ, ತ್ರಿಪುರ. ಮಣಿಪುರ. ಲೋಕ್ತಕ್ ಸರೋವರ ಮಣಿಪುರದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಾಲ್ ಸರೋವರ ಯಾವ ನಗರದಲ್ಲಿ ಪ್ರಸಿದ್ಧವಾಗಿದೆ? ನಿಮ್ಮ ಆಯ್ಕೆಗಳು: ಶ್ರೀನಗರ, ಜೈಪುರ, ಭೋಪಾಲ್, ಉದಯಪುರ. ಮತ್ತು ಸರಿಯಾದ ಉತ್ತರ ಶ್ರೀನಗರ. ದಾಲ್ ಸರೋವರ ಶ್ರೀನಗರದಲ್ಲಿ ಪ್ರಸಿದ್ಧವಾಗಿದೆ. ಗೇಟ್ವೇ ಆಫ್ ಇಂಡಿಯಾ ಯಾವ ನಗರದಲ್ಲಿದೆ? ಚೆನ್ನೈ, ಮುಂಬೈ, ಕೊಚ್ಚಿ, ನವದೆಹಲಿ. ಮುಂಬೈ. ಗೇಟ್ವೇ ಆಫ್ ಇಂಡಿಯಾ ಮುಂಬೈಯಲ್ಲಿದೆ. ಪ್ರಶ್ನೆ ಸಂಖ್ಯೆ 60. ಇಂಡಿಯಾ ಗೇಟ್ ಯಾವ ನಗರದಲ್ಲಿದೆ? ಆಯ್ಕೆಗಳು: ಆಗ್ರಾ, ನವದೆಹಲಿ, ಜೈಪುರ, ಮುಂಬೈ. ಸರಿಯಾದ ಉತ್ತರ ನವದೆಹಲಿ. ಇಂಡಿಯಾ ಗೇಟ್ ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ತಾಜ್ ಮಹಲ್ ಯಾವ ನಗರದಲ್ಲಿದೆ? ನಿಮ್ಮ ಆಯ್ಕೆಗಳು: ಆಗ್ರಾ, ದೆಹಲಿ, ಲಕ್ನೋ, ಜೈಪುರ. ಸರಿಯಾದ ಉತ್ತರ ಆಗ್ರಾ. ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿದೆ. ತಾಜ್ ಮಹಲ್ ಯಾವ ನದಿಯ ತೀರದಲ್ಲಿದೆ? ಗಂಗಾ, ಯಮುನಾ, ಗೋದಾವರಿ, ನರ್ಮದಾ. ಯಮುನಾ. ತಾಜ್ ಮಹಲ್ ಯಮುನಾ ನದಿಯ ತೀರದಲ್ಲಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕುತುಬ್ ಮಿನಾರ್ ಎಲ್ಲಿದೆ? ಉತ್ತರದ ಆಯ್ಕೆಗಳು: ನವದೆಹಲಿ, ಆಗ್ರಾ, ಹೈದರಾಬಾದ್, ಭೋಪಾಲ್. ಮತ್ತು ಸರಿಯಾದ ಉತ್ತರ ನವದೆಹಲಿ. ಕುತುಬ್ ಮಿನಾರ್ ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಾರ್ಮಿನಾರ್ ಯಾವ ನಗರದಲ್ಲಿದೆ? ಆಯ್ಕೆಗಳು: ಬೆಂಗಳೂರು, ಹೈದರಾಬಾದ್, ಮುಂಬೈ, ಲಕ್ನೋ. ಸರಿಯಾದ ಉತ್ತರ ಹೈದರಾಬಾದ್. ಚಾರ್ಮಿನಾರ್ ಹೈದರಾಬಾದ್ನಲ್ಲಿದೆ. ಗೋಲ್ಡನ್ ಟೆಂಪಲ್ ಯಾವ ನಗರದಲ್ಲಿದೆ? ಅಮೃತಸರ, ಪಟಿಯಾಲ, ಚಂಡೀಗಢ, ಲೂಧಿಯಾನ. ಅಮೃತಸರ. ಗೋಲ್ಡನ್ ಟೆಂಪಲ್ ಅಮೃತಸರದಲ್ಲಿದೆ. ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ, ಬಿಹಾರ, ಒಡಿಶಾ, ಗುಜರಾತ್. ಮಧ್ಯಪ್ರದೇಶ. ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಕೊನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಒಡಿಶಾ, ತಮಿಳುನಾಡು, ರಾಜಸ್ಥಾನ, ಗುಜರಾತ್. ಒಡಿಶಾ. ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಶಾದಲ್ಲಿದೆ. ಅಜಂತ ಮತ್ತು ಎಲ್ಲೋರಾ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್. ಮಹಾರಾಷ್ಟ್ರ. ಅಜಂತ ಮತ್ತು ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರದಲ್ಲಿವೆ. ಹಂಪಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ.
ಕರ್ನಾಟಕ. ಹಂಪಿ ಕರ್ನಾಟಕದಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಮೈಸೂರು ಅರಮನೆ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ತಮಿಳುನಾಡು, ಕರ್ನಾಟಕ, ಕೇರಳ, ತೆಲಂಗಾಣ. ಸರಿಯಾದ ಉತ್ತರ ಕರ್ನಾಟಕ. ಮೈಸೂರು ಅರಮನೆ ಕರ್ನಾಟಕದಲ್ಲಿದೆ. ಕೆಂಪುಕೋಟೆ ಯಾವ ನಗರದಲ್ಲಿದೆ? ದೆಹಲಿ, ಆಗ್ರಾ, ಜೈಪುರ, ಹೈದರಾಬಾದ್. ದೆಹಲಿ. ಕೆಂಪುಕೋಟೆ ದೆಹಲಿಯಲ್ಲಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ, ಗುಜರಾತ್, ಕರ್ನಾಟಕ, ಕೇರಳ. ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಸ್ಸಾಂನಲ್ಲಿದೆ. ಗಿರ್ ರಾಷ್ಟ್ರೀಯ ಉದ್ಯಾನ ಯಾವ ಪ್ರಾಣಿಗೆ ಪ್ರಸಿದ್ಧವಾಗಿದೆ? ಒಂಟೆ ಕೊಂಬಿನ ಖಡ್ಗಮೃಗ, ಏಷ್ಯಾಟಿಕ್ ಸಿಂಹ, ಹಿಮಚಿರತೆ, ಆನೆ. ಏಷ್ಯಾಟಿಕ್ ಸಿಂಹ. ಗಿರ್ ರಾಷ್ಟ್ರೀಯ ಉದ್ಯಾನ ಏಷ್ಯಾಟಿಕ್ ಸಿಂಹಗಳಿಗೆ ಪ್ರಸಿದ್ಧವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಉತ್ತರಾಖಂಡ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಉತ್ತರಾಖಂಡ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಉತ್ತರಾಖಂಡದಲ್ಲಿದೆ. ಬಂದೀಪುರ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಕರ್ನಾಟಕ. ಬಂದೀಪುರ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದಲ್ಲಿದೆ. ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕೇರಳ, ಕರ್ನಾಟಕ, ಅಸ್ಸಾಂ, ಒಡಿಶಾ. ಕೇರಳ. ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಕೇರಳದಲ್ಲಿದೆ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಪ್ರಯಾಣಿಕ ರೈಲು ಯಾವ ಎರಡು ಸ್ಥಳಗಳ ನಡುವೆ ಸಂಚರಿಸಿತು? ಆಯ್ಕೆಗಳು: ಮುಂಬೈ ಥಾಣೆ, ದೆಹಲಿ ಆಗ್ರಾ, ಚೆನ್ನೈ ವೆಲ್ಲೂರು, ಕೋಲ್ಕತ್ತಾ ಪಾಟ್ನಾ. ಮತ್ತು ಸರಿಯಾದ ಉತ್ತರ ಮುಂಬೈ ಥಾಣೆ. 1853ರಲ್ಲಿ ಭಾರತದ ಮೊದಲ ಪ್ರಯಾಣಿಕ ರೈಲು ಮುಂಬೈ ಮತ್ತು ಥಾಣೆ ನಡುವೆ ಸಂಚರಿಸಿತು. ಭಾರತದ ಮೊದಲ ಮೆಟ್ರೋ ರೈಲು ಸೇವೆ ಯಾವ ನಗರದಲ್ಲಿ ಆರಂಭವಾಯಿತು? ದೆಹಲಿ, ಕೋಲ್ಕತ್ತಾ, ಮುಂಬೈ, ಬೆಂಗಳೂರು. ಕೋಲ್ಕತ್ತಾ. ಭಾರತದ ಮೊದಲ ಮೆಟ್ರೋ ರೈಲು ಸೇವೆ ಕೋಲ್ಕತ್ತಾದಲ್ಲಿ ಆರಂಭವಾಯಿತು. ಪ್ರಶ್ನೆ ಸಂಖ್ಯೆ 79. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ರಾಷ್ಟ್ರೀಯ ಹೆದ್ದಾರಿ 44, ರಾಷ್ಟ್ರೀಯ ಹೆದ್ದಾರಿ 48, ರಾಷ್ಟ್ರೀಯ ಹೆದ್ದಾರಿ 27, ರಾಷ್ಟ್ರೀಯ ಹೆದ್ದಾರಿ 16. ಉತ್ತರ ರಾಷ್ಟ್ರೀಯ ಹೆದ್ದಾರಿ 44. ರಾಷ್ಟ್ರೀಯ ಹೆದ್ದಾರಿ 44 ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಇಸ್ರೋ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಬೆಂಗಳೂರು, ನವದೆಹಲಿ, ಹೈದರಾಬಾದ್, ಮುಂಬೈ. ಬೆಂಗಳೂರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ವಿಕ್ರಮ್ ಸಾರಾಭಾಯಿ, ಎ.ಪಿ.ಜೆ. ಅಬ್ದುಲ್ ಕಲಾಂ. ಮತ್ತು ಸರಿಯಾದ ಉತ್ತರ ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಮೂಲದ ಮಹಿಳೆ ಯಾರು? ಆಯ್ಕೆಗಳು ಇವು: ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ, ಟೆಸ್ಸಿ ಥಾಮಸ್, ರಿತು ಕರಿಧಾಲ್. ಸರಿಯಾದ ಉತ್ತರ ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಮೂಲದ ಮಹಿಳೆಯಾಗಿದ್ದಾರೆ. ಈಗ ಮುಂದಿನ ಪ್ರಶ್ನೆ. ವೈಯಕ್ತಿಕ ವಿಭಾಗದಲ್ಲಿ ಒಲಿಂಪಿಕ್ ಚಿನ್ನ ಗೆದ್ದ ಮೊದಲ ಭಾರತೀಯ ಯಾರು?
ಆಯ್ಕೆಗಳು: ಅಭಿನವ್ ಬಿಂದ್ರಾ, ನೀರಜ್ ಚೋಪ್ರಾ, ಲಿಯಾಂಡರ್ ಪೇಸ್, ರಾಜ್ಯವರ್ಧನ್ ಸಿಂಗ್ ರಾಥೋಡ್. ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ 2008ರಲ್ಲಿ ವೈಯಕ್ತಿಕ ಒಲಿಂಪಿಕ್ ಚಿನ್ನದ ಪದಕ ಗೆದ್ದರು. ಈಗ ಮುಂದಿನ ಪ್ರಶ್ನೆ. ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಆಯ್ಕೆಗಳು ಇವು: ಪಿ.ಟಿ. ಉಷಾ, ಕರ್ಣಂ ಮಲ್ಲೇಶ್ವರಿ, ಮೇರಿ ಕೋಮ್, ಸೈನಾ ನೆಹ್ವಾಲ್. ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಕ್ರಿಕೆಟ್, ಹಾಕಿ, ಟೆನ್ನಿಸ್, ಫುಟ್ಬಾಲ್. ಹಾಕಿ. ಮೇಜರ್ ಧ್ಯಾನ್ ಚಂದ್ ಪ್ರಸಿದ್ಧ ಭಾರತೀಯ ಹಾಕಿ ಆಟಗಾರರಾಗಿದ್ದರು. ಭರತನಾಟ್ಯ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ತಮಿಳುನಾಡು, ಕೇರಳ, ಒಡಿಶಾ, ಅಸ್ಸಾಂ. ತಮಿಳುನಾಡು. ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕಥಕಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಕರ್ನಾಟಕ, ಕೇರಳ, ಪಂಜಾಬ್, ಗುಜರಾತ್. ಮತ್ತು ಸರಿಯಾದ ಉತ್ತರ ಕೇರಳ. ಕಥಕಳಿ ಕೇರಳದ ಪ್ರಸಿದ್ಧ ನೃತ್ಯ ನಾಟಕವಾಗಿದೆ. ಕುಚಿಪುಡಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ಆಂಧ್ರಪ್ರದೇಶ, ಒಡಿಶಾ, ಮಣಿಪುರ, ರಾಜಸ್ಥಾನ. ಆಂಧ್ರಪ್ರದೇಶ. ಕುಚಿಪುಡಿ ಆಂಧ್ರಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ. ಒಡಿಸ್ಸಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ಆಯ್ಕೆಗಳು: ಅಸ್ಸಾಂ, ಒಡಿಶಾ, ಕೇರಳ, ತಮಿಳುನಾಡು. ಸರಿಯಾದ ಉತ್ತರ ಒಡಿಶಾ. ಒಡಿಸ್ಸಿ ಒಡಿಶಾದ ಶಾಸ್ತ್ರೀಯ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ. ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ಕಲಾರೂಪ? ಆಯ್ಕೆಗಳು ಇವು: ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಮತ್ತು ಸರಿಯಾದ ಉತ್ತರ ಕರ್ನಾಟಕ. ಯಕ್ಷಗಾನ ಕರ್ನಾಟಕದ ಪ್ರಸಿದ್ಧ ಕಲಾರೂಪವಾಗಿದೆ. ಬಿಹು ಯಾವ ರಾಜ್ಯದ ಜನಪದ ನೃತ್ಯ? ಅಸ್ಸಾಂ, ಪಂಜಾಬ್, ಗುಜರಾತ್, ರಾಜಸ್ಥಾನ. ಅಸ್ಸಾಂ. ಬಿಹು ಅಸ್ಸಾಂನ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. ಗರ್ಬಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಗುಜರಾತ್, ಪಂಜಾಬ್, ಒಡಿಶಾ, ಬಿಹಾರ. ಗುಜರಾತ್. ಗರ್ಬಾ ಗುಜರಾತಿನ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಂಗ್ರಾ ಯಾವ ರಾಜ್ಯದ ಜನಪದ ನೃತ್ಯ? ನಿಮ್ಮ ಆಯ್ಕೆಗಳು: ಹರಿಯಾಣ, ಪಂಜಾಬ್, ಮಣಿಪುರ, ಮಹಾರಾಷ್ಟ್ರ. ಉತ್ತರ ಪಂಜಾಬ್. ಭಾಂಗ್ರಾ ಪಂಜಾಬಿನ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ. ಪೊಂಗಲ್ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಯ್ಕೆಗಳು: ತಮಿಳುನಾಡು, ಕೇರಳ, ಅಸ್ಸಾಂ, ಗುಜರಾತ್. ಸರಿಯಾದ ಉತ್ತರ ತಮಿಳುನಾಡು. ಪೊಂಗಲ್ ತಮಿಳುನಾಡಿನ ಪ್ರಮುಖ ಹಬ್ಬವಾಗಿದೆ. ಓಣಂ ಹಬ್ಬ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ? ಕೇರಳ, ಕರ್ನಾಟಕ, ಪಂಜಾಬ್, ಒಡಿಶಾ. ಕೇರಳ. ಓಣಂ ಕೇರಳದ ಪ್ರಮುಖ ಹಬ್ಬವಾಗಿದೆ. ಪ್ರಶ್ನೆ ಸಂಖ್ಯೆ 96. ಬೈಶಾಖಿ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಪಂಜಾಬ್, ಮಣಿಪುರ, ಗೋವಾ, ಸಿಕ್ಕಿಂ. ಸರಿಯಾದ ಉತ್ತರ ಪಂಜಾಬ್. ಬೈಶಾಖಿ ಪಂಜಾಬಿನ ಪ್ರಮುಖ ಹಬ್ಬವಾಗಿದೆ. ಪ್ರಶ್ನೆ ಸಂಖ್ಯೆ 97. ಹಾರ್ನ್ಬಿಲ್ ಹಬ್ಬ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ.
ಸರಿಯಾದ ಉತ್ತರ ನಾಗಾಲ್ಯಾಂಡ್. ಹಾರ್ನ್ಬಿಲ್ ಹಬ್ಬ ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತದೆ. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ. ಕರ್ನಾಟಕ. ಮೈಸೂರು ದಸರಾ ಕರ್ನಾಟಕದಲ್ಲಿ ನಡೆಯುತ್ತದೆ. ಬಣ್ಣಗಳ ಹಬ್ಬ ಎಂದು ಯಾವ ಹಬ್ಬವನ್ನು ಕರೆಯುತ್ತಾರೆ? ದೀಪಾವಳಿ, ಹೋಳಿ, ದಸರಾ, ಓಣಂ. ಹೋಳಿ. ಹೋಳಿಯನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ. ಬೆಳಕಿನ ಹಬ್ಬ ಎಂದು ಯಾವ ಹಬ್ಬವನ್ನು ಕರೆಯುತ್ತಾರೆ? ಹೋಳಿ, ದೀಪಾವಳಿ, ಓಣಂ, ಪೊಂಗಲ್. ದೀಪಾವಳಿ. ದೀಪಾವಳಿಯನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ.